ಲೋಕಸಭೆಗೆ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದಂತೆ ಕಮಲದ ಒಡಲಲ್ಲಿ ಈಗ ಬಂಡಾಯದ ಕೆಂಡ ಬಂದು ಬಿಟ್ಟಿದೆ. ಇಂದು ಸಂಜೆ ಸಭೆಯ ಬಳಿಕ ಈಶ್ವರಪ್ಪ ತಮ್ಮ ನಿಲುವನ್ನ ತಿಳಿಸುವುದಾಗಿ ಹೇಳಿದ್ದಾರೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಬಿಜೆಪಿ ಬೇಗುದಿ ನ್ಯೂಸ್ ಟಾಪ್ 9 ನಲ್ಲಿ. ಹಾವೇರಿ ಲೋಕಸಭೆ ಕ್ಷೇತ್ರಕ್ಕೆ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಿಸುವಲ್ಲಿ ಈಶ್ವರಪ್ಪ ವಿಫಲರಾಗಿದ್ದಾರೆ. ಹೀಗಾಗಿ ಈಗ ಬಿಜೆಪಿ ಪಕ್ಷ ಬಿಟ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಈಶ್ವರಪ್ಪ ಮಾಸ್ಟರ್ ಪ್ಲಾನ್ನಲ್ಲಿದ್ದಾರೆ. ಬಿಎಸ್ವೈಗೆ ಪಾಠ ಕಲಿಸಬೇಕು ಅಂದ್ರೆ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣಕ್ಕೆ ಇಳಿಯಬೇಕು ಅಂತ ಅವರ ಬೆಂಬಲಿಗರು ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ. ತಮ್ಮ ಸ್ಪರ್ಧೆ ಕುರಿತು ಇವತ್ತು ಸಂಜೆ 5 ಗಂಟೆಗೆ ಶಿವಮೊಗ್ಗದ ಬಂಜಾರ ಸಮುದಾಯ ಭವನದಲ್ಲಿ ಈಶ್ವರಪ್ಪ ಸಭೆ ಕರೆದಿದ್ದಾರೆ. ಬಂಜಾರ ಭವನದಲ್ಲಿ ಎಲ್ಲಾ ಸಮುದಾಯದವರು ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಪ್ರಕಟಿಸುತ್ತೇನೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು, ಇದು ಎಲ್ಲರದ್ದು ಒತ್ತಾಯ. ಬಂಜಾರ ಸಮುದಾಯ ಭವನದಲ್ಲಿ ಸಭೆ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವರೆಲ್ಲ ಅಭಿಪ್ರಾಯ ತಗೊಂಡು ಅಂತಿಮ ತೀರ್ಮಾನವನ್ನ ಅವ್ರ ಜೊತೆಗೆ ಹಂಚಿಕೋಬೇಕು ಅಂತ ಯೋಚನೆ ಮಾಡಿದೆ. ಈ ನಡುವೆ ಟಿಕೆಟ್ ತಪ್ಪಿಸಿರುವ ಬಿಎಸ್ವೈಗೆ ಬಿಸಿ ಮುಟ್ಟಿಸುವುದಕ್ಕೆ ಈಶ್ವರಪ್ಪ ಮುಂದಾಗಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ನಮಗೆ ಅನ್ಯಾಯ ಮಾಡಿದ್ದಾರೆ, ಅಲ್ಲದೆ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಎಲ್ಲರೂ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ರು. ಈಗ MLC ತೋರಿ ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ, ಕಾರ್ಯಕರ್ತರು, ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗ ತಗೋತೀನಿ. ಇತ್ತ ಐನೂರು ಮಂಜುನಾಥ್ ಈಶ್ವರಪ್ಪರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಶ್ವರಪ್ಪ ಒಬ್ಬ ಹೇಡಿ, ಆತ ಚುನಾವಣೆ ನಿಲ್ಲುವ ಧೈರ್ಯ ಮತ್ತು ಸಾಮರ್ಥ್ಯವಿಲ್ಲ. ಆತನಿಗೆ ಗಂಡಸ್ತನ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿ ಅಂತ ಐನೂರು ಸವಾಲು ಹಾಕಿದ್ದಾರೆ. ಆ ಥರದ ಎದೆಗಾರಿಕೆ ಇಲ್ಲದೆ ಇರ್ತಕ್ಕಂಥ ಸುಮ್ಮನೆ ಪೊಗಡೆ ಹೊಡಿತಕ್ಕಂಥ ಈಶ್ವರಪ್ಪರ ಮಾತ್ರ ನೀವ್ಯಾಕೆ ಗಂಭೀರ ತಗೊಂಡಿದ್ದೀರಿ? ಅವರು ಸ್ಪರ್ಧೆ ಮಾಡ್ತಾರ. ಕನಸು ಮನಸ್ಸಲ್ಲಿ ಯೋಚನೆ ಮಾಡಬೇಕು. ಅಂತ ಧೈರ್ಯಸ್ಥ ರಾಜಕಾರಣಿ ಅಲ್ಲೇ ಇಲ್ಲ. ಎಂದೂ ಕೂಡ ಅವರ ಜೀವನದಲ್ಲಿ ಧೈರ್ಯದ ರಾಜಕಾರಣ ಮಾಡೇ ಗೊತ್ತಿಲ್ಲ. ಅಂತ ಗಂಡಸಲ್ಲ ಬಿಡಿ ನಮ್ಮ ಜಿಲ್ಲೆಗೆ, ಅಂತ ಗಂಡಸ. ಕೊಪ್ಪಳದಲ್ಲಿ ಹಾಲಿ ಸಂಸದ ಕರಡಿ ಸಂಗಣ್ಣಗೆ ಟಿಕೆಟ್ ತಪ್ಪಿದ್ರಿಂದ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ನಿನ್ನೆ ಸಂಗಣ್ಣರನ್ನ ಭೇಟಿಯಾಗೋದಕ್ಕೆ ಬಂದಿದ್ರು. ಈ ವೇಳೆ ಕಾರ್ಯಕರ್ತರು ಅಭ್ಯರ್ಥಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಮಾತುಕತೆ ನಡೆಸದೆ ವಾಪಸ್ಸಾದ್ರು. ಬಳಿಕ ಕೊಪ್ಪಳ ಬಿಜೆಪಿ ಕಚೇರಿಗೆ ಅಭ್ಯರ್ಥಿ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಗೂ ಹೋದ ಸಂಗಣ್ಣ ಬೆಂಬಲಿಗರು ಕಚೇರಿ ಗ್ಲಾಸ್ಗಳನ್ನ ಪೀಸ್ ಮಾಡಿದ್ರು, ಪೀಠೋಪಕರಣ ನಾಶ ಮಾಡಿದ್ರು. ಆದ್ರೆ ಅಭ್ಯರ್ಥಿ ಮಾತ್ರ ಎಲ್ಲವನ್ನ ಸರಿ ಮಾಡ್ತೀವಿ, ಎಲ್ರೂ ನಮ್ಮವರೇ ಅಂತಾರೆ. ಸ್ವಲ್ಪ ಇವತ್ತು ಸಂಗಣ್ಣ ಸಾಹೇಬ್ರ ಮನೆಗೆ ಹೋದಾಗ ಅವ್ರು ನನಗೆ ಎಲ್ಲರೂ ಪರಿಚಯ ಇರೋರು, ಅದರಲ್ಲಿ ಒಂದಿಷ್ಟು ಜನ ಸಂಬಂಧಿಕರು ಇದ್ದಾರೆ, ಒಂದಿಷ್ಟು ಜನ ಪಕ್ಕ ಗೊತ್ತಿರೋ ಕಾರ್ಯಕರ್ತರು ಇದ್ದಾರೆ. ಅವರೆಲ್ಲರೂ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ಅದು ನಮಗೊಂದು ಮನೆನೇ, ಅದೇನು ಬೇರೆ ಇಲ್ಲ. ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ದಾವಣಗೆರೆಯಲ್ಲಿ ಸಂಸದ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಅವರಿಗೆ ಬಿಜೆಪಿ ಮಣೆ ಹಾಕಿದೆ. ಇದರಿಂದ ಮಾಜಿ ಶಾಸಕ ರೇಣುಕಾಚಾರ್ಯ ಕೆರಳಿದ್ದಾರೆ. ನಿನ್ನೆ ಮಾಜಿ ಸಚಿವ SA ರವೀಂದ್ರನಾಥ್ ನಿವಾಸದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ರು. ಸಿದ್ದೇಶ್ವರ್ ಹಠಾವೋ, ದಾವಣಗೆರೆ ಬಚಾವೋ ಅನ್ನೋ ಘೋಷಣೆ ಮೊಳಗಿಸಿದ್ರು. ಸಭೆ ನಡೆಯುವಾಗಲೇ ರೇಣುಕಾಚಾರ್ಯನ ಬೆಂಬಲಿಗನೊಬ್ಬ ಮೈ ಮೇಲೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬಳಿಕ ಮಾತನಾಡಿದ ರೇಣುಕಾಚಾರ್ಯ ಸಿದ್ದೇಶ್ವರ್ ಸಾಧನೆ ಏನು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸಂಸದ GM ಸಿದ್ದೇಶ್ವರ ಅಂದ್ರೆ ಒಂದು ರೀತಿ ಸದ್ದಾಂ ಹುಸೇನ್. ಗಾಯತ್ರಿಗೆ ನೀಡಿದ ಟಿಕೆಟ್ ಹಿಂಪಡಿತಾರೆ ಎಂಬ ವಿಶ್ವಾಸ ಇದೆ. ಏನೇ ಆಗಲಿ ಸಿದ್ದೇಶ್ವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿದ್ರು. ಅವ್ರು ಏನಾದ್ರು ಪಕ್ಷಕ್ಕೆ ಕೊಡುಗೆ ಇದೆಯಾ, ತ್ಯಾಗ ಇದೆಯಾ? ಸಮಾಜಕ್ಕೂ ಇಲ್ಲ, ಪಕ್ಷಕ್ಕೂ ಇಲ್ಲ. ದಾವಣಗೆರೆ ಜಿಲ್ಲೆಗೆ ವಿಶೇಷ ಏನೋ ಅಭಿವೃದ್ಧಿ ಕೊಡುಗೆ ಇಲ್ಲ. ಅವರೊಂದು ರೀತಿ ಸದ್ದಾಂ ಹುಸೇನ್ ಅಂತ ಆಗ್ತಿದ್ದಾರೆ ಜಿಲ್ಲೆಯ ಜನರಿಗೆ. ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಯಾರು ಮಾತನ್ನ ಕೇಳಲ್ಲ, ಬರೀ ದುಡ್ಡೊಂದರ ಮಾತನ್ನ ಮಾತ್ರ ಕೇಳುತ್ತಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ SA ರವೀಂದ್ರನಾಥ್ ಹೇಳಿದ್ದಾರೆ. ಸಿದ್ದೇಶ್ವರ ಮತ್ತು ಅವರ ಕುಟುಂಬಕ್ಕೆ ಟಿಕೆಟ್ ನೀಡಬೇಡಿ ಎಂದಿದ್ವಿ, ಆದ್ರೆ ಈಗ ಸಂಸದ GM ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ನೀಡಿದ್ದಾರೆ. ಬೇಸಿಗೆಯಲ್ಲಿ ಎಡವಿದ್ದನ್ನ ಮಳೆಗಾಲದಲ್ಲಿ ಕಿತ್ತು ಹಾಕಬೇಕು ಎಂಬ ಮಾತಿದೆ, ಅದೇ ರೀತಿ ಕಿತ್ತು ಹಾಕುತ್ತೇವೆ ಎಂದಿದ್ದಾರೆ. ಅವ್ರು ಯಾರ ಮಾತು ಕೇಳಲ್ಲ, ದುಡ್ಡು ಒಂದೇ ಮಾತು ಕೇಳೋದು. ಈಗ ಬೇಸಿಗೆ ಗಡಿ ಕಲ್ನ ಮಳೆಗಾಲದಾಗ ಕಿತ್ತಾಕ್ಬೇಕು ಅನ್ನೋದು ಕಿತ್ತಾಕಕ್ಕೆ ಅವಕಾಶ ಐತಿ, ನೋಡೋಣ ಏನು.